ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅಂತ ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಈ ಸುದ್ದಿಯಲ್ಲಿ ಮಹಿಳೆಯರಿಗೆ ಅನುಕೂಲಕರವಾಗುವಂಥ ಸಂದೇಶ ಇದು. ಯಾರೆಲ್ಲ ಇಡೀ ಕರ್ನಾಟಕದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡಿತಿದ್ದೀರೋ ಅವ್ರಿಗೆಲ್ಲ, ಯಾರಿಗೆಲ್ಲ 2-3 ತಿಂಗಳಿಂದ ಹಣ ಖಾತೆಗೆ ಜಮಾ ಆಗಿಲ್ವೋ, ಇಲ್ಲ 1 ತಿಂಗಳದು 2 ತಿಂಗಳದು 3 ತಿಂಗಳದು ಯಾರಿಗೆಲ್ಲ ಜಮಾ ಆಗಿಲ್ವೋ ಅವರಿಗೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಈ ಅಡಿಯಲ್ಲಿ ಮಹಿಳಾ ಗೃಹಲಕ್ಷ್ಮಿಗೆ ಪ್ರತಿ ತಿಂಗಳು ಆಗಬೇಕಾಗಿರುತ್ತೆ 2,000 ರೂಪಾಯಿ ಹಣ ನಮ್ಮ ಇಲಾಖೆಗೆ ರವಾನೆ ಆಗಿದೆ. ಇನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಸುದ್ದಿಗಾರರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಯಾರೆಲ್ಲ ಹಣ ಬಂದಿಲ್ಲ ಅಂತ ಕಾಯ್ತಾ ಇತ್ತು, ಬರುತ್ತೋ ಇಲ್ಲವೋ ಇನ್ನು ಅಷ್ಟೇ ಮುಗಿಯಿತು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಇದು ಸಂದೇಶ. ಇದು ಯಾವುದೇ ರೀತಿಯ ಇನ್ನು ನಿಲ್ಲಲ್ಲ. ಆಲ್ರೆಡಿ ರಾಜ್ಯ ಸರ್ಕಾರದಿಂದ ಇವರ ಇಲಾಖೆಗೆ ಬಂದಿದೆ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಬಂದಿದೆ ಹಣ. ಪ್ರತಿಯೊಂದು ಮಹಿಳೆಗೆ ಬರಬೇಕಾಗಿರುವಂಥ ತಿಂಗಳಿಗೆ 2,000 ರೂಪಾಯಿ ಹಣ ಬರುವಂಥ ಹಣ ಇವರ ಖಾತೆಗೆ, ಇವರ ಅಕೌಂಟ್ಗೆ, ಇವ್ರ ಇಲಾಖೆಗೆ ಬಂದಿದೆ. ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೀವಿ. ದಯಮಾಡಿ ಎಲ್ಲ ಮಹಿಳೆಯರು ಕ್ಷಮಿಸಬೇಕಾಗಿತ್ತೆ. ಸ್ವಲ್ಪ ಕಾರಣಾಂತರಗಳಿಂದ ತಡವಾಗಿದೆ. ಯಾವುದೇ ಕಾರಣಕ್ಕೂ ತಡವಾಗೋದಿಲ್ಲ. ಯಾಕೆಂದರೆ ಸರ್ಕಾರ ನಮ್ಮ ಇಲಾಖೆಗೆ ಮಹಿಳೆಯರಿಗೆ ಆಗಬೇಕಾಗಿರುವಂತಹ ಪ್ರತಿ ತಿಂಗಳು 2,000 ರೂಪಾಯಿ ಆಗಬೇಕಾಗಿರುವಂಥ ಹಣವನ್ನು ನಮ್ಮ ಖಾತೆಗೆ, ನಮ್ಮ ಇಲಾಖೆಗೆ ಆಗಿದೆ. ಏನೋ ಯಾರೋ ಒಬ್ಬರು ಫೈನಾನ್ಸ್ ಮಿನಿಸ್ಟರು ಇಲ್ಲ ನೆಕ್ಸ್ಟ್ ವಾರ ಹಾಕ್ತೀವಿ, ನಾಳೆದು ಹಾಕ್ತೀವಿ ಅಂತ ಹೇಳಿದ ತಕ್ಷಣ ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಗ್ಯಾರಂಟಿ ಆಗಲ್ಲ ಅಲ್ವಾ. ಯಾಕಂದರೆ ಅವರು ಹಾಕೋದು ತಡವಾಗ್ಬೋದು. ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಯಾಕೆ ಅಂತ ಹೇಳಿ ಇವರು ಇವತ್ತುವರೆಗೂ ಬಾಯಿ ಮುಚ್ಚಿಲ್ಲ. ಯಾಕೆ ಸುಮ್ಮನೆ ಹೇಳೋದು, ನೋಡೋಣ ಇರಿ ಅಂತ. ಯಾವಾಗ ರಾಜ್ಯ ಸರ್ಕಾರದಿಂದ ಇವ್ರ ಇಲಾಖೆಗೆ ಹಣ ಬಂದಿದೆಯೋ ಇವರು ಇವತ್ತು ಸುದ್ದಿಗಾರರ ಜೊತೆಗೆ ಮಾತಾಡಿ ಎಲ್ಲ ಮಹಿಳಾ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರುವಂಥ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ. ಎಲ್ಲ ಜಿಲ್ಲಾ ಮತ್ತು ತಾಲೂಕು ಇಲಾಖೆ, ತಾಲೂಕಿನಿಂದ ಗ್ರಾಮ ಪಂಚಾಯತಿಯಿಂದ ಹಾಗೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ತಡವಾಗುವುದಿಲ್ಲ ಅನ್ನೋ ರೀತಿಯಲ್ಲಿ ಇವರು ಸ್ಟೇಟ್ಮೆಂಟನ್ನು ಇವತ್ತು ಬೆಳಗಾವಿಯಲ್ಲಿ ಪ್ರತಿಯೊಂದು ಸುದ್ದಿಗಾರರಿಗೆ ಕರೆಸ್ಕೊಂಡು ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಕಾರಣಕ್ಕೂ ತಡವಾಗುವುದಿಲ್ಲ. ಕೆಲವೊಂದು ಕಾರಣಾಂತರಗಳಿಂದ ತಡವಾಗಿದೆ. ದಯಮಾಡಿ ಎಲ್ಲ ಮಹಿಳೆಯರು ಕ್ಷಮಿಸಬೇಕಂತ ಹೇಳಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ಏನಾದರೂ ಕುಂದುಕೊರತೆಗಳಿದ್ದರೆ ನಿಮ್ಮ ಖಾತೆಗಳಲ್ಲಿ ತಿದ್ದುಪಡಿ ಆಗ್ಬೋದು, ಬೇರೆ ಏನಾದರೂ KYC ದಾಖಲಾತಿಗಳಲ್ಲಿ ಏನಾದರೂ ಸರಿ ಇಲ್ಲ ಅಂದರೆ ತಯಾರಿ ಮಾಡಿಕೊಡಿ ಎಲ್ಲ ಮಹಿಳೆಯರು. ಕೆಲವರು 2,000 ಬರುತ್ತೆ ಅಂತೇಳಿ ಯಾವುದಾದ್ರು ಚೀಟಿ ಪಾರ್ಟಿ ಏನಾದರೂ ಕಮಿಟ್ಸ್ಮೆಂಟ್ ಇಟ್ಕೊಂಡಿರ್ತೀರ, ಮತ್ತು ಯಾವಾಗ ನಿಂತೋಯ್ತು ಸ್ವಲ್ಪ ಟೆನ್ಷನ್ ತೊಗೊಂಡಿರ್ತೀರ. ಹಾಗಾಗಿ ಟೆನ್ಷನ್ ತೊಗೊಳ್ಳೋಂಗಿಲ್ಲ. ಮೇ ಬಿ ಈ ವಾರದಲ್ಲೇ ಹಾಕ್ತಾರೆ. ಅಂದರೆ ಇವರು ಇಲಾಖೆಗೆ ಹಣ ಬಂದಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ತಡ ಏನೂ ಆಗೋದಿಲ್ಲ. ಪ್ರತಿಯೊಬ್ಬರು ಯಾರಾದರೂ ತುಂಬ ಗೊಂದಲದಲ್ಲಿದ್ದರೆ ಇನ್ನು ಹಣ ಬರಬೇಕಾಗಿತ್ತು, ಹಣ ಬರುತ್ತೆ ಅಂತ ನಾನು ಏನಾದ್ರು ಚೀಟಿ ಕಟ್ಕೊಂಡಿದ್ದೆ ತಿಂಗಳಿಗೆ 2,000, 2,000 ಅಂತ, ಅವ್ರಿಗೆಲ್ಲ ಈ ಸಂದೇಶವನ್ನು ಯಾರೆಲ್ಲ ನೋಡ್ತಿದ್ದಾರೆ ದಯಮಾಡಿ ಶೇರ್ ಮಾಡಿ. ಅವ್ರಿಗೆಲ್ಲ ಈ ಸುದ್ದಿ ಪ್ರತಿ ಮಹಿಳೆಗೂ ತಲುಪಲಿ ಅಂತ ಹೇಳ್ತಾ, ಹಾಗೆ ಈ ಸುದ್ದಿ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ನಾನು ಕೇವಲ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ರವಾನಿಸಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು ಸುದ್ದಿ ನೋಡಿದ್ದಕ್ಕೆ.